ವೆಲ್ಕಮ್ ಟು ದ ಲರ್ನಿಂಗ್ ವೆಬಿನಾರ್. ಫಸ್ಟ್ ನನ್ನ ಇಂಟ್ರೊಡಕ್ಷನ್ನ ಕೊಡ್ತೀನಿ. ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ. ನಾನು ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ 2 ಇಯರ್ಸಿಂದ ಸೆಮಿನಾರ್ನ ನಡೆಸ್ಕೊಡ್ತಾ ಇದ್ದೀನಿ. ಸೊ ಈಗ ನಮ್ಮ ಕಂಪನಿ ಇಂಟ್ರೊಡಕ್ಷನ್ ಕೊಡೋದಾದರೆ ಕ್ಯಾಪಿಟಲ್ ಕಂಪ್ಯೂಟರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಸೆಮಿನಾರ್ನ ಲಕ್ಷಾಂತರ ಮಕ್ಕಳು ಅಟೆಂಡ್ ಮಾಡಿ ಅವರ ಅಭಿಪ್ರಾಯನ ಕೂಡ ತಿಳಿಸಿರ್ತಾರೆ. ನಾನು ಅದನ್ನು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ತುಂಬ ಮಕ್ಕಳು ಅವರ ಕ್ಲಾಸಸ್ಗಳನ್ನ ತಗೊಂಡು ನಮ್ಮ ಕಡೆಯಿಂದ ಸೆಮಿನಾರ್ ಅಟೆಂಡ್ ಮಾಡಿ ಅವರ ಕ್ಲಾಸಸ್ನ ತಗೊಂಡು ಅವರ ಅಭಿಪ್ರಾಯನ ಕೂಡ ನಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಇದು ಬೇರೆ ಮಕ್ಕಳು ಕೊಟ್ಟಿರೋ ಕಮೆಂಟ್ಸ್ ಅಂಡ್ ಸ್ಟಾರ್ಟ್ಸ್ ಆಗಿರುತ್ತೆ. ಸೊ ಇವಾಗ ಬನ್ನಿ ನಮ್ಮ ವೆಬ್ಸೈಟ್ನ ಲಾಗಿನ್ ಮಾಡಿ ಏನೇನು ಕೋರ್ಸಸ್ ಇದೆ ಅದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೊಬೇಕನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಅಕಾಡೆಮಿ ಕೋರ್ಸಸ್ ಅಂತ ಬರುತ್ತೆ. ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ಅಕಾಡೆಮಿ ಕೋರ್ಸಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಡಿಗ್ರಿ, ಡಿಪ್ಲೊಮಾ, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂಡ್ ವೆಕೇಶನಲಿ ಕೋರ್ಸಸ್. ಅದರಲ್ಲಿ ನಾನು ನಿಮಗೆ ತೋರಿಸ್ಕೊಡೋದು ಫಸ್ಟ್ ಅಕಾಡೆಮಿಕ್ ಕೋರ್ಸಸ್ನ. ಅಕಾಡೆಮಿಕ್ ಕೋರ್ಸಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಸೆಲೆಕ್ಟಿವ್ ಬೋರ್ಡಲ್ಲಿ ತುಂಬಾ ಬೋರ್ಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, CBSE ಬೋರ್ಡ್ ಆ ಥರ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೆ ಇಂಗ್ಲೀಷ್ ಮೀಡಿಯಂನ ತೊಗೊತೀನಿ. ಸೊ ನೀವೆಲ್ಲರೂ ಫಸ್ಟ್ PU ಕಾಮರ್ಸ್ ಮಕ್ಕಳು, ಕರೆಕ್ಟ್ ಅಲ್ವಾ? ಸೊ ನಾನು ನಿಮ್ಗೆ ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಫಸ್ಟ್ PUC ಕಾಮರ್ಸ್ನ ತೊಗೊತೀನಿ. ಫಸ್ಟ್ PUC ಕಾಮರ್ಸ್ನ ತೊಗೊಂಡಾಗ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಹಿಸ್ಟ್ರಿ ಬರುತ್ತೆ. ಇದರಲ್ಲಿ ಒಂದು ಕ್ಲಾಸ್ನ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ತೊಗೊಳೋದಂತ. ಅದೇ ರೀತಿ ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ ಕ್ಲಾಸಸ್ಗಳೆಲ್ಲ ನೀವು ತೊಗೊಬೋದು. ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸ್ನ ತಗೊಂಡಾಗ ಇಲ್ಲಿ ನೀವು ನೋಡ್ಬೋದು ಚಾಪ್ಟರ್ ಈ ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್ಸ್, ಎಕ್ಸಸೈಸ್ ಸೊಲ್ಯೂಷನ್ಸ್ ಆ್ಯಂಡ್ FA ಕ್ವಶನ್ಸ್, ಪ್ರಾಕ್ಟಿಕಲ್ಸ್ ಆ ಥರ. ಸೊ ಇದರಲ್ಲಿ ನಾನು ನಿಮಗೆ ಫಸ್ಟ್ ತೋರಿಸ್ಕೊಡೋದು ಥಿಯರಿ ಕ್ಲಾಸಸ್. ಏನಕ್ಕಂದರೆ ನೀವು ಪಾಠನ ಎಷ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊತೀರೋ ಅಷ್ಟು ಕ್ಲಿಯರಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಎಲ್ಲ ಚಾಪ್ಟರ್ದು ಕೂಡ ಥಿಯರಿ ಕ್ಲಾಸಸ್ ಬರುತ್ತೆ. ನಾನು ಒಂದು ಚಾಪ್ಟರ್ ಥಿಯರಿ ಕ್ಲಾಸ್ನ ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ. ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಮಾಡ್ತೀವಿ. ಐಡೆಂಟಿಫೈ ಆದ್ಮೇಲೆ ಅದನ್ನ ಜರ್ನಲ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಜರ್ನಲ್ ಇಸ್ ನಥಿಂಗ್ ಬಟ್ ಒರಿಜಿನಲ್ ಎಂಟ್ರಿ ಆಫ್ ಅ ಬಿಸ್ನೆಸ್. ಫಸ್ಟ್ ಏನೇ ಟ್ರಾನ್ಸಾಕ್ಷನ್ ನಡೆದ್ರು ಅದನ್ನ ಒರಿಜಿನಲ್ ಬುಕ್ಸ್ ಆಫ್ ಎಂಟ್ರಿಯಲ್ಲೇ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಒರಿಜಿನಲ್ ಬುಕ್ ಇಸ್ ನಥಿಂಗ್ ಬಟ್ ಅ ಜರ್ನಲ್ ಬುಕ್. ಸೊ ಇದರಲ್ಲಿ ಈ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಏನಾಗಿದೆ, ರೋಹಿತ್ ಸ್ಟಾರ್ಟೆಡ್ ಅ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ ₹5 lakh. ಸೊ ಇದನ್ನ ಜರ್ನಲ್ ಅಲ್ಲಿ ನೀವು ಯಾವ ತರ ಪೋಸ್ಟ್ ಮಾಡ್ತೀರಾ? ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಇದು ನಿಮ್ಮ ಜರ್ನಲ್ ಎಂಟ್ರಿ. ನೆಕ್ಸ್ಟ್ ಜರ್ನಲ್ ಅಲ್ಲಿ ಪೋಸ್ಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಯಾವ ಅಕೌಂಟ್ಸ್ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟಿಂಗ್ ಅಲ್ಲಿ ಲೆಜರ್ ಪೋಸ್ಟಿಂಗ್ ಮಾಡೋದು. ಸೊ ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ ಲೆಜರ್ ಪೋಸ್ಟಿಂಗ್ ಅಲ್ಲಿ ನಿಮ್ಗೆ ಇದೇ ಎಕ್ಸಾಂಪಲ್ ನ ತಗೊಂಡ್ರೆ ಇದರಲ್ಲಿ 2 ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್ ಬರುತ್ತೆ. ನೋಡ್ಬೋದು ಮಕ್ಕಳೇ, ಟೀಚರ್ ಯಾವ್ದತ್ರ ಬೋರ್ಡ್ ಹತ್ರ ನಿಂತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರಂತ. ಸೊ ಇದೇ ರೀತಿ ಎಲ್ಲ ಪಾಠಗಳು ತಗೊಬಹುದು. ಇಲ್ಲಿ ನಿಮ್ಗೆ ಒಂದು ಡೌಟ್ ಬಂದಿರ್ಬೋದು, ಮ್ಯಾಮ್ ಕಾಲೇಜಲ್ಲಿ ಆಗಿದ್ರೆ ಪಾಠ ಮಾಡ್ತಾರೋಗ ಏನೇ ಡೌಟ್ ಬಂದು ಟೀಚರ್ನ ಕೇಳ್ಬೋದು, ಬಟ್ ಇಲ್ಲಿ ಯಾವ ರೀತಿ ಕೇಳೋದಂತ. ನಿಮ್ಮೆಲ್ಲರಿಗೂ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಬಾಯ್ ಐಕಾನ್ ಕೋಟ್ ಹಾಕೊಂಡು, ಅವರ ಹೆಸರು ಬಂದು ಕ್ರಿಶ್ ಅಂತ. ಜಸ್ಟ್ ಕ್ರಿಶ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಚಾಟ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಟೈಪ್ ಯುವರ್ ಕ್ವೆಶನ್, ನಿಮ್ಗೆ ಏನೇ ಡೌಟ್ ಇದ್ರೆ ಈ ಪಾಠದಲ್ಲಿ ಕ್ವೆಶನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ರೆ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಒಂದು ವೇಳೆ ನಿಮ್ಮ ಕ್ವೆಶನ್ನ ನಿಮಗೆ ಟೈಪ್ ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ವಾಯ್ಸ್ ಮೈಕ್ ಕೊಟ್ಟಿರ್ತೀವಿ, ಮೈಕಲ್ಲಿ ನಿಮ್ಮ ಕ್ವೆಶನ್ನ ಕೇಳಿದ್ರೆ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಮ್ಯಾಮ್ ನಾನು ಕನ್ನಡ ಮೀಡಿಯಂ ಇಂಗ್ಲೀಷಲ್ಲಿ ಬೇಡ ಅಂದ್ರೂ ಕೂಡ ಇಲ್ಲಿ ಲ್ಯಾಂಗ್ವೇಜಸ್ ಕೊಟ್ಟಿರ್ತೀವಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದೆ, ಯಾವ ಲ್ಯಾಂಗ್ವೇಜಲ್ಲಿ ಬೇಕಾಗಿದೆಯೋ ಆ ಲ್ಯಾಂಗ್ವೇಜಲ್ಲಿ ಕೂಡ ನೀವು ತಗೊಬೋದು. ನಾನು ಕನ್ನಡದಲ್ಲಿ ತೋರಿಸಿದ್ದೀನಿ, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಕೂಡ ನೀವು ಇಲ್ಲಿ ತಗೊಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಚಾಪ್ಟರ್ ಈ ನೋಟ್ಸ್ ಆಗಿರುತ್ತೆ. ತುಂಬ ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ಬಂದು ನೋಟ್ಸ್ ಕಂಪ್ಲೀಟ್ ಮಾಡೋದು. ಕಾಲೇಜ್ಗೆ ಹೋಗಿದ್ರು ಅಥವಾ ರಜೆ ಹಾಕಿದ್ರು ಕೂಡ ನನ್ನ ನೋಟ್ಸ್ಗಳು ಇನ್ಕಂಪ್ಲೀಟ್ ಇರೋದು, ಹೌದಲ್ವಾ? ಸೊ ನಮ್ಮ ಕಡೆಯಿಂದ ಈ ನೋಟ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಚಾಪ್ಟರ್ದು ಕೂಡ ನೋಟ್ಸ್ಗಳು ಬರುತ್ತೆ. ಇದರಲ್ಲಿ ನೀವು ಯಾವುದೇ ಚಾಪ್ಟರ್ದು ಕೂಡ ನೋಟ್ಸ್ಗಳನ್ನ ಬೇಕಾದರೂ ತಗೊಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಚಾಪ್ಟರ್ ನೋಟ್ಸ್ನ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಒಂದು ಚಾಪ್ಟರ್ದು ನಿಮಗೆ ನೋಟ್ಸ್ನ ತೋರಿಸಿದಾಗ ಅದರದ್ದು ಚಾಪ್ಟರ್ ನೋಟ್ಸ್ ನಿಮಗೆ ಬಂದಿರುತ್ತೆ. ಇದರಲ್ಲಿ ನಿಮಗೆ ಲಾಂಗ್ ನೋಟ್ಸ್ ಬೇಕಾದ್ರೆ ತೊಗೊಬೋದು, ಶಾರ್ಟ್ ನೋಟ್ಸ್ ಬೇಕಾದ್ರೆ ತೊಗೊಬೋದು, ಡಿಸ್ಕ್ರಿಪ್ಟಿವ್ ನೋಟ್ಸ್ ಕೂಡ ಬೇಕಾದ್ರೆ ತೊಗೊಬೋದು.
ಇಂಗ್ಲೀಷಲ್ಲಿ ಬೇಡ ಕನ್ನಡದಲ್ಲಿ ಬೇಕಾರಂದ್ರೂ ಕೂಡ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ಗಳಿರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ತೊಗೊಬೋದು. ನಾನು ಕನ್ನಡದಲ್ಲಿ ಚೇಂಜ್ ಮಾಡಿದ ತಕ್ಷಣ ನೋಡ್ಬೋದು ಕನ್ನಡದಲ್ಲಿ ಚೇಂಜ್ ಆಗುತ್ತೆ. ಸೊ ಇದೇ ರೀತಿ ನಿಮಗೆ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ, ಹಿಂದಿಯಲ್ಲಿ ಬೇಕಾದ್ರೆ ಹಿಂದಿಯಲ್ಲಿ ತೊಗೊಬೋದು. ನೆಕ್ಸ್ಟ್ ಬಂದು ಟಾಪಿಕ್ ಎಕ್ಸ್ಪ್ಲನೇಷನ್ಸ್. ನಿಮಗೆ ಎಲ್ಲ ಟಾಪಿಕ್ಸ್, ಎಲ್ಲ ಚಾಪ್ಟರಲ್ಲಿ ಕೂಡ ಎಲ್ಲ ಟಾಪಿಕ್ದು ಎಕ್ಸ್ಪ್ಲನೇಷನ್ಸ್ ಕೂಡ ಬಂದ್ಬಿಡುತ್ತೆ. ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಅದೇ ರೀತಿ ನಿಮಗೆ ಎಕ್ಸಾಮ್ ಸೊಲ್ಯೂಷನ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಕ್ಸಾಮ್ ಸೊಲ್ಯೂಷನ್ಸ್ ಗೋ ಟು ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಕ್ಸಾಮ್ಸ್ಗೆ ಬೇಕಾಗಿರೋ ಸೊಲ್ಯೂಷನ್ಸ್ ಕೂಡ ನಿಮಗೆ ಬರುತ್ತೆ. ಈಸಿಯಾಗಿ ಎಕ್ಸಾಮ್ ಸೊಲ್ಯೂಷನ್ಸ್ನ ತೊಗೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಅದೇ ರೀತಿ ನಿಮಗೆ ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ಪ್ರಾಕ್ಟಿಕಲ್ಸ್ ಕೂಡ ನಮ್ಮ ಕಡೆಯಿಂದ ನೀವು ಎಲ್ಲ ಕ್ಲಾಸಸ್ದು ಕೂಡ ತಗೊಬೋದಾಗಿರುತ್ತೆ. ಮೇಜರ್ ಪ್ರಾಬ್ಲಮ್ ಎಕ್ಸಾಮಿಗೆ ಪ್ರಿಪೇರ್ ಆದಾಗ ಎಕ್ಸಾಮ್ಗೆ FA ಕ್ವಶನ್ಸ್ ಬೇಕಾಗಿರುತ್ತೆ, ರಿಪೀಟೆಡ್ ಕ್ವಶನ್ಸ್. ನಮ್ಮ ಕಡೆಯಿಂದ ಎಲ್ಲ ಚಾಪ್ಟರ್ದು ಕೂಡ ಎಲ್ಲ ಟಾಪಿಕ್ಸಲ್ಲೂ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಕೊಟ್ಟಾಗ ಎಕ್ಸಾಮ್ಗೆ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಎಕ್ಸಾಮ್ ಪ್ರಿಪ್ರೇಷನ್ಸ್ ಮಕ್ಕಳೇ. ಎಕ್ಸಾಮ್ ಪ್ರಿಪ್ರೇಷನ್ಸ್ ಅಂತ ಬಂದಾಗ ನಿಮಗೆ ರಿವಿಷನ್ ಕ್ಲಾಸಸ್, ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್ ಆ್ಯಂಡ್ ಮಾಕ್ ಎಕ್ಸಾಮ್ಸ್ ನಿಮಗೆ ಬರುತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಟೆಸ್ಟ್ನ ತೊಗೊಂಡು ತೋರಿಸ್ತೀನಿ ರ್ಯಾಂಡಮ್ ಆಗಿ. ನೋಡ್ಬೋದು ನೀವು ಯಾವ ಚಾಪ್ಟರ್ ಟೆಸ್ಟ್, ಯಾವ ಟಾಪಿಕ್ ಟೆಸ್ಟಲ್ಲಿ ನೀವು ಪ್ರಿಪೇರ್ ಆಗಿರ್ತೀರೋ ಆ ಟೆಸ್ಟ್ನ ತೊಗೊಂಡು ಪ್ರಿಪೇರ್ ಮಾಡ್ಕೊಬೋದು. ರ್ಯಾಂಡಮ್ ಆಗಿ ನಾನು 10 ಕ್ವಶನ್ಸ್ ಬಂದಿರುತ್ತೆ. ನಾನು ನಿಮಗೆ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ ರ್ಯಾಂಡಮ್ ಆಗಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಇದರಲ್ಲಿ ಕೂಡ ನಿಮಗೆ 10 ಕ್ವಶನ್ಸ್ ಮಲ್ಟಿಪಲ್ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ ಕ್ವಶನ್ಸ್ ಕೂಡ. ಸೊ ನಿಮಗೆ ಕರೆಕ್ಟ್ ಆನ್ಸರ್ ಅಂತ ಗೊತ್ತಿರುತ್ತಲ್ವ, ಅದನ್ನ ನೀವು ಸಬ್ಮಿಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಬ್ಮಿಟ್ ಮಾಡಿದಾಗ ನೀವು ನೋಡ್ಬೋದು ಎಷ್ಟು ಬರುತ್ತೆ ಅನ್ನೋದು ಕೂಡ. ಸೊ ಇಲ್ಲಿ ಯಾವ್ದು ತಪ್ಪಾಗಿದೆ, ಯಾವ್ದು ಕರೆಕ್ಟ್ ಆಗಿದೆ, ತಪ್ಪಾಗಿರೋದು ಕರೆಕ್ಟ್ ಆನ್ಸರ್ ಕೂಡ ಕೊಟ್ಟಿರ್ತೀವಿ, ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀವಿ. ಒಂದು ವೇಳೆ ನಿಮಗೆ ಟೆಸ್ಟ್ ಕನ್ನಡದಲ್ಲಿ ಬೇಕಂದ್ರೂ ಕೂಡ ಲ್ಯಾಂಗ್ವೇಜಸ್ ಕೊಟ್ಟಿರ್ತೀವಿ, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಚೇಂಜ್ ಮಾಡ್ಕೊಬೋದು, ಅಥವಾ ಇಂಗ್ಲೀಷಲ್ಲಿ ಬೇಕಾದ್ರೂ ಕೂಡ ಇಂಗ್ಲೀಷಲ್ಲಿ ಚೇಂಜ್ ಮಾಡ್ಕೊಬೋದು. ನೀವು ಎಷ್ಟು ಸತಿ ಬೇಕಾದರೂ ನಮ್ಮ ಕಡೆಯಿಂದ ಟಾಪಿಕ್ ಟೆಸ್ಟ್ ಆಗಲಿ, ಚಾಪ್ಟರ್ ಟೆಸ್ಟ್ ಆಗಲಿ ತಗೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಅದೇ ರೀತಿ ನಿಮಗೆ ಬಂದ್ಬಿಟ್ಟು ಪರ್ಸನಲೈಸ್ ಪ್ಯಾನೆಲ್ ಬರುತ್ತೆ. ಇಲ್ಲಿ ನಿಮಗೆ ಸೇವ್ ಚಾಟ್ಸ್ ಬರುತ್ತೆ, ಫೇವ್ರೇಟ್ ವಿಡಿಯೋಸ್ ಬರುತ್ತೆ, ಮಾಕ್ ಎಕ್ಸಾಮ್ಸ್ ಕೋರ್ಸ್ ಬರುತ್ತೆ, ಜೊತೆಲಿ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಓಕೆನಾ? ಸೊ ನೆಕ್ಸ್ಟ್ ಅದೇ ರೀತಿ ನಿಮಗೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್, ತುಂಬ ಕಾಮರ್ಸ್ ಮಕ್ಕಳು ಬಂದು ನಮ್ಮ ಕಡೆಯಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ನಿಮಗೆ ಕಾಮರ್ಸ್ ಮಕ್ಕಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂತೀರಾ, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್. ಇಲ್ಲಿ ನೀವು ನೋಡ್ಬೋದು ತುಂಬಾನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಿಮಗೆ ಆಪ್ಷನ್ಸ್ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ತೋರಿಸೋದಾದ್ರೆ ನಿಮಗೆ ಬ್ಯಾಂಕ್ ಎಕ್ಸಾಮ್ಸ್ನ ತೋರಿಸ್ಕೊಡ್ತೀನಿ. ಬ್ಯಾಂಕ್ ಎಕ್ಸಾಮ್ಸ್ ಅಲ್ಲಿ ನೀವು ನೋಡ್ಬೋದು ಎಷ್ಟು ಕೋರ್ಸಸ್ ಇದೆ ಅಂತ. ಈ ಕೋರ್ಸಸ್ ಎಲ್ಲ ನಿಮಗೆ ಕಾಂಪಿಟೇಟಿವ್ ಕೋರ್ಸಸ್ ಅಲ್ಲಿ ಬರುತ್ತೆ. ನಮ್ಮ ಕಡೆಯಿಂದ ಕಾಂಪಿಟೇಟಿವ್ ಕೋರ್ಸಸ್ ಅಲ್ಲಿ ನಿಮ್ಗೆ ಯಾವ ಕೋರ್ಸ್ ಬೇಕಾದ್ರೂ ಕೂಡ ತಗೊಬೋದು. ನೆಕ್ಸ್ಟ್ ಮೇಯ್ನ್ ಆಗಿ ನಿಮ್ಗೆ ಬೇಕಾಗಿರೋದು ಕಂಪ್ಯೂಟರ್ ಕೋರ್ಸಸ್. ಏನಕ್ಕಂದ್ರೆ ಇವಾಗ ನೀವು ಅನ್ಕೊಬೋದು ಎಜುಕೇಶನ್ ಆಗಿದ ತಕ್ಷಣ ನಂಗೆ ಜಾಬ್ ಸಿಗುತ್ತಂತ. ಬಟ್ ಜಾಬ್ಗೆ ಹೋಗ್ಬೇಕಂದ್ರೆ ಮೇನ್ ಕಂಪ್ಯೂಟರ್ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು MS ಆಫೀಸ್, ಟ್ಯಾಲಿ, ಗ್ರಾಫಿಕ್ ಅನಿಮೇಷನ್, ತುಂಬಾನೇ ಕೋರ್ಸಸ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಇದ್ರಲ್ಲಿ ಫಾರ್ ಎಕ್ಸಾಂಪಲ್ಗೆ ನಾನು ನಿಮ್ಗೆ MS ಆಫೀಸ್ನ ತಗೊಂತೀನಿ. MS ಆಫೀಸಲ್ಲಿ ಕೂಡ ನಿಮ್ಗೆ ತುಂಬಾನೇ ಕೋರ್ಸಸ್ಗಳಿರುತ್ತೆ. ಅದರಲ್ಲಿ MS ವರ್ಡ್ನ ತಗೊಂಡಾಗ ನಿಮ್ಗೆ ಇಲ್ಲಿ ಚಾಪ್ಟರ್ ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್, ನೋಟ್ಸ್, FA ಕ್ವಶನ್ಸ್ ಎಲ್ಲ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಥಿಯರಿ ಕ್ಲಾಸ್ನ ತೋರಿಸ್ಕೊಡ್ತೀನಿ ಮಕ್ಕಳೇ. ನೀವು ನೋಡ್ಬೋದು ಕ್ಲಾಸ್ ನಮ್ಮ ಕಡೆಯಿಂದ ಯಾವ ರೀತಿ ಇದೆ, ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅನ್ನೋದು ಕೂಡ. ಓಕೆನಾ? Close the current file, and the next option is recent, which shows the recent documents which we have saved. The next option is new, which is used to open a new document. The next one is print, which is used to take a print. You can browse through your choices on the left. See the choices on the center screen and preview the selection on the right screen and select whichever template which suits you. Now let us see the steps to create a new document. That is, click the file button, a menu appears. ನೋಡ್ಬೋದು ಮಕ್ಕಳೇ ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರಂತ. ಇದ್ರಲ್ಲೂ ಕೂಡ ನಿಮ್ಗೆ ಏನೇನ ಡೌಟ್ಸ್ ಬಂದಾಗ ಕ್ರಿಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚಾಟ್ ಬಾಕ್ಸ್ ಬರುತ್ತೆ.
ಆ ಪಾಠದಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನಿಮ್ಮ ಕ್ವಶನ್ನ ಇಲ್ಲಿ ಟೈಪ್ ಮಾಡಿ ಆನ್ಸರ್ನ ತಗೊಬೋದು. ಕ್ವಶನ್ ಟೈಪ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಮೈಕ್ ಸಿಂಬಲ್ ಕೊಟ್ಟಿರ್ತೀವಿ, ಅಲ್ಲಿ ನಿಮ್ಮ ಕ್ವಶನ್ನ ಕೇಳಿದ್ರೆ ಇಮಿಡಿಯೇಟ್ ಆನ್ಸರ್ ಕೂಡ ಬಂದ್ಬಿಡುತ್ತೆ. ಇಂಗ್ಲೀಷಲ್ಲಿ ಆಗ್ತಾ ಇಲ್ಲ ನಿಮಗೆ ಕನ್ನಡದಲ್ಲಿ ಬೇಕು ಅಂದರೂ ಕೂಡ ಲ್ಯಾಂಗ್ವೇಜಸ್ ಕೊಟ್ಟಿರ್ತೀವಿ, ಕನ್ನಡನ ಕ್ಲಿಕ್ ಮಾಡಿದ ತಕ್ಷಣ ಕ್ವಶನ್ಸ್ ಎಲ್ಲ ನಿಮಗೆ ಕನ್ನಡದಲ್ಲಿ ಚೇಂಜ್ ಆಗುತ್ತೆ. ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ತೊಗೊಬೋದು. ನೆಕ್ಸ್ಟ್ ಅದೇ ರೀತಿನೇ ನೀವು ಎಷ್ಟು ಕೋರ್ಸಸ್ಗಳನ್ನ ಕಲ್ತರೂ ಕೂಡ, ಕಂಪ್ಯೂಟರ್ ಕೋರ್ಸಸಲ್ಲಿ ನೀವು ಬೇಸಿಕಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಎಷ್ಟೇ ಕೋರ್ಸಸ್ಗಳನ್ನ ಕಲ್ತರೂ ಕೂಡ ನಮ್ಮ ಕಡೆಯಿಂದ ಸರ್ಟಿಫಿಕೇಶನ್ ಹಬ್ಬಲ್ಲಿ ನಿಮಗೆ ಆನ್ಲೈನ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ನ ಅಟೆಂಡ್ ಮಾಡ್ಕೊಂಡು ಪರ್ಸನಲೈಸ್ ಪ್ಯಾನಲಲ್ಲಿ ಬಂದು ನಿಮ್ಮ ನಿಮ್ಮ ಸರ್ಟಿಫಿಕೇಟ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು. ಆಲ್ರೆಡಿ ನಮ್ಮ ಕಡೆಯಿಂದ ಒಂದು ಮಗು ಕಲಿತು ಸರ್ಟಿಫಿಕೇಟ್ ರೀಸೆಂಟಾಗಿ ತೊಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ ಕೂಡ ನಿಮಗೆ ನಾನು ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ಕಾಣಿಸ್ತಾ ಇರ್ಬೋದು ನಿಮಗೆ ಸರ್ಟಿಫಿಕೇಟ್ ಚೈತ್ರ ಅಂತ MS ವರ್ಡ್. ಇವಾಗ ನಿಮಗೆ ಒಂದು ಕೋರ್ಸ್ನ ತೋರಿಸ್ಕೊಟ್ನಲ್ವಾ, ಅದೇ ಕೋರ್ಸಸಲ್ಲಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಕೋರ್ಸ್ನ ಕಂಪ್ಲೀಟ್ ಮಾಡಿ 92% A ಗ್ರೇಡ್ನ ಕೂಡ ತೊಗೊಂಡಿದ್ದಾರೆ. ಇದೇ ರೀತಿ ನೀವು ಎಷ್ಟು ಕೋರ್ಸಸ್ಗಳನ್ನ ಕಲ್ತರೂ ಕೂಡ ನಮ್ಮ ಕಡೆಯಿಂದ ಆ ಕೋರ್ಸಸ್ಗೆ ಸಂಬಂಧಪಟ್ಟಿದ್ದ ಸರ್ಟಿಫಿಕೇಟ್ಸ್ ಕೂಡ ಬಂದ್ಬಿಡುತ್ತೆ. ಇಲ್ಲಿ ನೀವು ನೋಡಿತ್ತು ಇಷ್ಟೊತ್ತು ಬೇಸಿಕ್ ಕೋರ್ಸಸ್ ಆದರೂ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸರ್ಟಿಫಿಕೇಶನ್ ಇನ್ ಟೆಕ್ನಿಕಲ್ ಸ್ಕಿಲ್ಸ್. ಇದು ಬಂದು ನಿಮಗೆ ಪ್ರೊಫೆಷನಲ್ ಕೋರ್ಸಸ್ ಆಗಿರುತ್ತೆ. ಈ ಕೋರ್ಸಸಲ್ಲಿ ಕೂಡ ನೀವು ಎಷ್ಟು ಕೋರ್ಸಸ್ನ ಕಲ್ತರೂ ಕೂಡ ಅಷ್ಟು ಕೋರ್ಸಸ್ಗೆ ಸಂಬಂಧಪಟ್ಟಾಗೆ ಸರ್ಟಿಫಿಕೇಟ್ಸ್ ನಮ್ಮ ಕಡೆಯಿಂದಾನೇ ಬಂದ್ಬಿಡುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಅದೇ ರೀತಿನೇ ನಾನ್ ಟೆಕ್ನಿಕಲ್ ಕೋರ್ಸಸ್ ಅಂತ ಇರುತ್ತೆ. ಸೊ ನಿಮ್ಗೆ ಎಲ್ಲರಿಗೂ ಜಾಬ್ಗೆ ಹೋಗ್ಬೇಕಾದ್ರೆ ಜಾಬ್ ಕೋರ್ಸಸ್ ಕೂಡ ನಮ್ಮ ಕಡೆಯಿಂದ ನಾನ್ ಟೆಕ್ನಿಕಲ್ ಕೋರ್ಸಸ್ ಅಂತ ಇರುತ್ತೆ. ಮೇನ್ ನಿಮಗೆ, ನೀವು ಕಾಮರ್ಸ್ ಮಕ್ಕಳಲ್ವಾ, ಇಲ್ಲಿ ನೀವು ನೋಡ್ಬೋದು ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅಕೌಂಟೆನ್ಸಿ, ಡಿಜಿಟಲ್ ಮಾರ್ಕೆಟಿಂಗ್, ಗರ್ಲ್ಸ್ ತುಂಬ ಏವಿಯೇಷನ್ ತಗೊಂತೀರಾ, ಏವಿಯೇಷನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಈ ಕೋರ್ಸಸ್ ಕೂಡ ಜಾಬ್ಗೆ ರಿಲೇಟ್ ಆಗಿರೋ ಕೋರ್ಸಸ್ ಕೂಡ ನಮ್ಮ ಕಡೆಯಿಂದ ತಗೊಂಡು ಈ ಕೋರ್ಸಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಅದರದಂಥದ್ದೇ ಸರ್ಟಿಫಿಕೇಟ್ಸ್ನ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಮುಖಾಂತರ ನೀವು ಯಾವ ಕೋರ್ಸ್ನ ಕಲ್ತಿರ್ತೀರೋ ಆ ಬೇಸ್ ಮೇಲೆ ನೀವು ಜಾಬ್ ಪ್ಲೇಸ್ಮೆಂಟ್ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್ ಬಂದು ನಿಮಗೆ ವೆಕೇಶನಲಿ ಕೋರ್ಸಸ್ ಆಗಿರುತ್ತೆ. ಸೊ ವೆಕೇಶನಲಿ ಕೋರ್ಸಸ್ ಅಂದ್ರೆ ಎಜುಕೇಶನ್ ಬಿಟ್ಟು ನಿಮಗೆ ಅಡಿಷನಲ್ ಕೋರ್ಸಸ್ ಆಗಿರುತ್ತೆ. ಇದು ಕೂಡ ನಿಮಗೆ ನಮ್ಮ ದ ಲರ್ನಿಂಗ್ ಎಜುಕೇಶನ್ ಮುಖಾಂತರ ನಿಮಗೆ ಈ ಕೋರ್ಸಸ್ ಕೂಡ ಬರ್ತಿದೆ. ಇದ್ರಲ್ಲಿ ನಾನು ನಿಮಗೆ ತೋರಿಸೋದಾದ್ರೆ ಲ್ಯಾಂಗ್ವೇಜ್ ಅಂಡ್ ಕಮ್ಯುನಿಕೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಬಂದು ನಿಮಗೆ ಇಂಗ್ಲಿಷ್ ಫಾರ್ ಜಾಬ್ ಇಂಟರ್ವ್ಯೂ, ಅದೇ ರೀತಿ ಕಮ್ಯುನಿಕೇಶನ್ ಫಾರ್ HR ಗೆ. ಸೊ ಇದೇ ರೀತಿ ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದು ಸ್ಪೋಕನ್ ಇಂಗ್ಲಿಷ್ ಆಗಲಿ ಇಂಗ್ಲಿಷ್ ಕೋರ್ಸಸ್ ಆಗಿ ನಮ್ಮ ಕಡೆಯಿಂದ ಕೂಡ ನೀವು ತಗೋಬಹುದು. ಅದೇ ರೀತಿ ಇದರಲ್ಲಿ ಇನ್ನೂ ತುಂಬ ಇಂಪಾರ್ಟೆಂಟ್ ಬಂದು ನಿಮಗೆ ಸಾಫ್ಟ್ ಸ್ಕಿಲ್ಸ್ ಆಗಿರುತ್ತೆ. ಮೇಜರ್ ಪ್ರಾಬ್ಲಮ್ ಎಲ್ಲ ಮಕ್ಳಿಗೂ ಮ್ಯಾಮ್ ಇಂಗ್ಲೀಷ್ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಬಟ್ ಮಾತಾಡೋಕ್ಕೆ ಬರ್ತಾ ಇಲ್ಲ, ಮಾತಾಡೋಕ್ಕೆ ಪ್ರಾಬ್ಲಮ್ ಇದ್ದಾಗ ನಮ್ಮ ಕಡೆಯಿಂದ ಸ್ಪೋಕನ್ ಇಂಗ್ಲೀಷ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೀಡರ್ಶಿಪ್ ಎಲ್ಲ ಕೊಟ್ಟಾಗ ಈ ಕೋರ್ಸಸ್ ಎಲ್ಲ ಅಡಿಷ್ನಲ್ ಆಗಿ ನೀವು ಕಲಿತಾಗ ಈಸಿ ಆಗುತ್ತೆ ನಿಮಗೆ ಜಾಬ್ಗೆ ಹೋದಾಗ. ಸೊ ನೆಕ್ಸ್ಟ್ ಬಂದು ನಿಮಗೆ ಎಲ್ಲ ಮಕ್ಕಳಿಗೂ ಮೇನ್ ಪ್ರಾಬ್ಲಮ್ ಹೋಮ್ವರ್ಕ್. ಡೈಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಾಗ ಕಂಪ್ಲೀಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ಸ್ನ ಕೇಳೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡೋದು ಮಾಡ್ತೀರಾ, ಬಟ್ ನಮ್ಮ ಕಡೆಯಿಂದ ನಿಮ್ಗೆ ಇಲ್ಲಿ ಸಿಂಬಲ್ ಕಾಣಿಸ್ತಾ ಇರ್ಬೋದು, ಇದು ನಿಮಗೆ ಹೋಮ್ವರ್ಕ್ ಅಸಿಸ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಂದು ನಿಮಗೆ ಹೋಮ್ವರ್ಕ್ ಅಸಿಸ್ಟೆಂಟ್ ಅಲ್ಲಿ ಕೂಡ ನಿಮಗೆ ಲ್ಯಾಂಗ್ವೇಜಸ್ ಕಂಫರ್ಟಬಲ್ ಇರುತ್ತೆ. ಯಾವ್ದ್ರಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಕೊಟ್ಟಿದ್ರೆ ಇಂಗ್ಲೀಷ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಬಟ್ ನಾನು ಕನ್ನಡದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ನಿಮಗೆ ಸೆಲೆಕ್ಟಿವ್ ಬೋರ್ಡ್ ಅಂತ ಬಂದಾಗ ತುಂಬಾ ಬೋರ್ಡ್ಸ್ ಬರುತ್ತೆ, ಇಂಗ್ಲಿಷ್ ಮೀಡಿಯಂನ ತಗೊಬೋದು. ನೆಕ್ಸ್ಟ್ ಸೆಲೆಕ್ಟಿವ್ ಕ್ಲಾಸ್ ಅಂತ ಬಂದಾಗ ನೀವು ಯಾವ ಕ್ಲಾಸಲ್ಲಿ ಇದ್ದೀರಾ. ಇವಾಗ ನೀವೆಲ್ಲ ಫಸ್ಟ್ PU ಕಾಮರ್ಸ್ ಮಕ್ಕಳು, ಕರೆಕ್ಟ್ ಅಲ್ವಾ? ನಾನು ಫಸ್ಟ್ PU ಕಾಮರ್ಸ್ನ ತಗೊಂತೀನಿ. ನೆಕ್ಸ್ಟ್ ಸೆಲೆಕ್ಟಿವ್ ಕೋರ್ಸ್, ಯಾವ ಸಬ್ಜೆಕ್ಟ್ಸಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಾರಲ್ವಾ. ಇವಾಗ ನಾನು ನಿಮಗೆ ಅಕೌಂಟೆನ್ಸಿ ಕ್ಲಾಸ್ನ ತೋರಿಸ್ಕೊಟ್ಟೆ, ಸೊ ನಾನು ಅದೇ ಸಬ್ಜೆಕ್ಟ್ನ ನಿಮಗೆ ತಗೊತೀನಿ. ಒಂದು ಕ್ವಶನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕು. ಸೊ ನಾವು ಒಂದು ಕ್ವಶನ್ನ ಟೈಪ್ ಮಾಡಿದಾಗ ಅಲ್ಲಿ ನೀವು ನೋಡ್ಬೋದು 1 ಲೈನ್ ಆನ್ಸರ್ ಆಗಲಿ, ಶಾರ್ಟ್ ಆನ್ಸರ್ ಆಗಲಿ, ಲಾಂಗ್ ಆನ್ಸರ್ ಆಗಲಿ ನಿಮಗೆ ಬರುತ್ತೆ. ಸೊ ಈ ಕ್ವಶನ್ಗೆ ನಿಮಗೆ 1 ಲೈನ್ ಆನ್ಸರ್ ಬರದೆ 1 ಲೈನ್ ಆನ್ಸರ್ ತೊಗೊಬೋದು, ಶಾರ್ಟ್ ಆನ್ಸರ್ ಬೇಕಾದ್ರೆ ಶಾರ್ಟ್ ಆನ್ಸರ್ನ ತೊಗೊಬೋದು, ಹಾಗೆ ಲಾಂಗ್ ಆನ್ಸರ್ ಬೇಕಾದ್ರೆ ಲಾಂಗ್ ಆನ್ಸರ್ ಕೂಡ ತೊಗೊಬೋದು. ಪ್ರತಿದಿನಾನು ನಿಮಗೆ ಹೋಮ್ವರ್ಕ್ಸ್ ಕೊಟ್ಟಿದ್ರೆ ಈಸಿಯಾಗಿ ಮನೇಲಿ ಕೂತ್ಕೊಂಡು ಯಾವುದೇ ಟೈಮಲ್ಲಿ ಬೇಕಾದರೂ ಕೂಡ ನೀವು ನಿಮ್ಮ ಹೋಮ್ವರ್ಕ್ನ ನೀವು ಕಂಪ್ಲೀಟ್ ಮಾಡ್ಕೊಬೋದು.
ನೀವು ನೋಡ್ಬೋದು, ಈಗ ನಾನು ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಕಾಡೆಮಿ ಕೋರ್ಸಸ್ಸಿಂದ ಹಿಡಿದು ವೆಕೇಶ್ನಲಿ ಕೋರ್ಸಸ್ ತನಕ, ಎಜುಕೇಷನಿಂದ ಹಿಡಿದು ಟಿಲ್ ನೀವು ಜಾಬ್ಗೆ ಹೋಗೋ ತನಕ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಎಷ್ಟು ಕೋರ್ಸಸ್ ಬರ್ತಿದೆ, ಇದರಲ್ಲಿ ಎಷ್ಟು ಉಪಯೋಗ ಇದೆ ಅಂತ ನೀವೇ ಎಲ್ಲ ನೋಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಇದನ್ನೇ ನೀವು ಆಚೆ ಮಾಡಬೇಕು ಅಂದರೆ ಒಂದು ಕೋರ್ಸಸ್ಗೂ ನೀವು ಒಂದು ಚಾರ್ಜಸ್ಗಳನ್ನ ಪೇ ಮಾಡೋದಿರುತ್ತೆ. ಬಟ್ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನೀವು ಒನ್ ಟೈಮ್ ಆಕ್ಸೆಸ್ನ ಮಾಡಿಸ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ತನಕ ಒಳ್ಳೆ ಎಜುಕೇಷನ್ನ ತಗೊಂಡು ನಿಮ್ಮ ಭವಿಷ್ಯನ ಕೂಡ ನೀವೇನೆ ರೂಪಿಸ್ಕೊಬೋದು. ಎನಿ ಟೈಮ್ ಎನಿವೇರ್ ನೀವು ಬೇಕಾದರೂ ಕೂಡ ನಮ್ಮ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಕೋರ್ಸಸ್ಗಳನ್ನ ನೀವು ಆಕ್ಸೆಸ್ನ ಮಾಡಿ ತಗೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಲರ್ನಿಂಗ್ ವೆಬಿನಾರ್.